ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಪ್ರೀತಿಯ ಬಂಧುಗಳೇ, ಮಥುರಾನಾಥ ವಿಶ್ವಾಸ ಶ್ರೀರಾಮಕೃಷ್ಣರ ಗೃಹಸ್ಥ ಭಕ್ತರು. ಮಥುರಾ ಶ್ರೀರಾಮಕೃಷ್ಣರ ಸಂಬಂಧ ಅತ್ಯಂತ ಅದ್ಭುತವಾದದ್ದು. ಮಥುರನ ಮನಸ್ಸು ಶ್ರೀರಾಮಕೃಷ್ಣರ ವಿಷಯವಾಗಿ ಒಂದು ಕಡೆಯಿಂದ ಶ್ರದ್ಧೆ, ಒಂದು ಕಡೆಯಿಂದ ಸಂಶಯ, ಒಂದು ಕಡೆಯಿಂದ ನಂಬಿಕೆ ಭರವಸೆ, ಇನ್ನೊಂದು ಕಡೆಯಿಂದ ಗೊಂದಲ ತೊಡಕು, ಈ ಡೋಲಾಯಮಾನ ಸ್ಥಿತಿಯಲ್ಲಿಯೇ ಇರುವಾಗ ಅವನ ಅತಿಶಯ ಪುಣ್ಯದ ಫಲವೋ ಎಂಬಂತೆ ಶ್ರೀರಾಮಕೃಷ್ಣರ ಆ ಪರಮ ಪವಿತ್ರ ಮಂಗಳಮಯ ಶರೀರದಲ್ಲಿ ಅವನಿಗೆ ಶಿವಶಕ್ತಿಯರ ದರ್ಶನ ಆಯಿತು. ಅದು ಆದ ಮೇಲಿಂದ ಮಥುರನ ಶ್ರದ್ಧೆ ಅತ್ಯಂತ ದೃಢವಾಯಿತು. ಅವನು ಅತ್ಯಂತ ಭಕ್ತಿ ಪ್ರೀತಿಪೂರ್ವಕ ಶ್ರೀರಾಮಕೃಷ್ಣರನ್ನು ನೋಡಿಕೊಳ್ಳತೊಡಗಿದ. ಸಾಮಾನ್ಯವಾಗಿ ಸಂಸಾರದಲ್ಲಿ ಇರುವ ಬದ್ಧ ಜೀವರು ಮುಕ್ತ ಪುರುಷರ ಸೇವೆಯನ್ನು ಮಾಡುವುದರಿಂದ ಅವರ ಪುಣ್ಯಕ್ಕೆ ಭಾಗಿಗಳಾಗುತ್ತಾರೆ. ಅಂಥದ್ರಲ್ಲಿ ಮಥುರ ಶ್ರೀರಾಮಕೃಷ್ಣರಂತಹ ಅವತಾರ ವರಿಷ್ಠನ ಸಾಕ್ಷಾತ್ ಭಗವಂತನ ಸೇವೆಯನ್ನೇ ಶ್ರದ್ಧಾ ಭಕ್ತಿ ಪ್ರೀತಿಪೂರ್ವಕ ಮಾಡಿರುವಾಗ ಅವನ ಭಾಗ್ಯಕ್ಕೆ, ಅವನ ಪುಣ್ಯಕ್ಕೆ ಎಣೆಯುಂಟೆ? ಮಥುರ ಶ್ರೀರಾಮಕೃಷ್ಣರ ಜೀವನದ ಅನೇಕ ಹೃದಯಸ್ಪರ್ಶಿ ಘಟನೆಗಳಿಗೆ ಸಾಕ್ಷಿಯಾಗಿದ್ದ. ಶ್ರೀರಾಮಕೃಷ್ಣರು ಕಾಳಿ ದೇವಸ್ಥಾನದ ಅರ್ಚಕರಾಗಿ ತಮ್ಮ ತೀವ್ರ ವ್ಯಾಕುಲತೆಯ ಬಲದಿಂದ ತಾಯಿ ಕಾಳಿಯನ್ನು ಸಾಕ್ಷಾತ್ಕರಿಸಿಕೊಂಡದ್ದು, ಅನಂತರ ಅವರು ಗೈದಂತಹ ಅಸಾಧಾರಣ ಸಾಧನೆ, ಅಭೂತಪೂರ್ವ ಅನುಭವಗಳು, ಭೈರವಿ ಬ್ರಾಹ್ಮಣಿ ಗುರುವಾಗಿ ಆಗಮಿಸಿದ್ದು, ಅವಳ ಮಾರ್ಗದರ್ಶನದಲ್ಲಿ ಶ್ರೀರಾಮಕೃಷ್ಣರು 64 ತಂತ್ರಗಳಲ್ಲಿ ಹೇಳಲ್ಪಟ್ಟ ಸಾಧನೆಗಳನ್ನು ಅಭ್ಯಾಸ ಮಾಡಿದ್ದು, ಶ್ರೀರಾಮಕೃಷ್ಣರ ಶರೀರದಲ್ಲಿ ಕಂಡುಬಂದಂತಹ ಅತಿಯಾದ ಉರಿತ ಎಂಬ ಇತ್ಯಾದಿ ರೋಗಗಳಿಗೆ ಭೈರವಿ ಸೂಚಿಸಿದಂತಹ ವಿಚಿತ್ರ ಔಷಧಿಗಳು, ಭೈರವಿಯ ನಿರ್ದೇಶನದ ಪ್ರಕಾರ ಮಥುರ ಪಂಡಿತರ ಸಭೆಯನ್ನು ಕರೆಯಿಸಿ ಆ ಸಭೆಯಲ್ಲಿ ಶ್ರೀರಾಮಕೃಷ್ಣರ ಶರೀರದಲ್ಲಿ ಮಹಾಭಾವದ ಎಲ್ಲ ಲಕ್ಷಣಗಳು ಪ್ರಕಟವಾಗಿವೆ ಎಂಬ ತೀರ್ಪು ಹೊರಡಿಸಲ್ಪಟ್ಟದ್ದು. ನಿನ್ನೆಯವರೆಗೆ ಮರುಳನೆಂದು ಹುಚ್ಚನೆಂದು ಕರೆಯಲ್ಪಡುತ್ತಿದ್ದ ಅರ್ಚಕ ಇಂದು ಅವತಾರನಾಗಿ ಬಿಟ್ಟ. ಗುರು ತೋತಾಪುರಿ ಮಹಾರಾಜ್ ಆಗಮಿಸಿದ್ದು, ಅವನ ಮಾರ್ಗದರ್ಶನದಲ್ಲಿ ಶ್ರೀರಾಮಕೃಷ್ಣರು ಸನ್ಯಾಸವನ್ನು ತೆಗೆದುಕೊಂಡು ಅದ್ವಿತೀಯ ಅದ್ವೈತ ಸಿದ್ಧಿಯನ್ನು ಪಡೆದದ್ದು, ಶ್ರೀರಾಮಕೃಷ್ಣರು ಮಧುರ ಭಾವ ಸಾಧನೆಯನ್ನು ಮಾಡಿದ್ದು, ಹೀಗೆ ಶ್ರೀರಾಮಕೃಷ್ಣರ ಜೀವನದ ಆ ಅವಧಿಯಲ್ಲಿ ನಡೆದಂತಹ ಎಲ್ಲ ಘಟನೆಗಳಿಗೆ ಮಥುರ ಸಾಕ್ಷಿಯಾಗಿದ್ದ. ಮಥುರ ಶ್ರೀರಾಮಕೃಷ್ಣರ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಮಾಡಿ ಎಂಥ ಒಂದು ಉನ್ನತ ಪರಿಪಕ್ವ ಸ್ಥಿತಿಯನ್ನು ಪಡೆದುಕೊಂಡಿದ್ದ ಎಂದರೆ, ಒಂದು ಸಲ ಮಥುರ ಹೃದಯನಿಗೆ ಹೇಳ್ತಾನೆ, ನನಗೆ ಹೆಂಡತಿ ಮಕ್ಕಳು, ಆಸ್ತಿ ಪಾಸ್ತಿ, ಸ್ಥಾನಮಾನ ಯಾವುದೂ ಸತ್ಯ ಅಲ್ಲ, ನನಗೆ ಶ್ರೀರಾಮಕೃಷ್ಣರೊಬ್ಬರೇ ಸತ್ಯ. ಈ ಮನಸ್ಥಿತಿಯನ್ನು ಮಥುರ ಪಡೆಯಲು ಕಾರಣ ಅವನ ನಿಷ್ಠಾಯುತವಾದ ಸೇವೆ. ಮಥುರ ಶ್ರೀರಾಮಕೃಷ್ಣರನ್ನು ಎಲ್ಲ ಬಗೆಯ ಅಪಾಯಗಳಿಂದ, ಸಂಕಷ್ಟಗಳಿಂದ ರಕ್ಷಿಸುತ್ತಿದ್ದ.
ಮಥುರ ಶ್ರೀರಾಮಕೃಷ್ಣರನ್ನು ಯಾವ ರೀತಿ ನೋಡಿಕೊಳ್ಳುತ್ತಿದ್ದ ಅಂದರೆ ಅದು ಇನ್ನು ಕೆಲವರಿಗೆ ಮತ್ಸರವನ್ನು ಉಂಟು ಮಾಡುವಂತೆಯೂ ಇತ್ತು. ಒಂದು ಘಟನೆ ಬರುತ್ತೆ. ಹಾಲ್ದಾರ ಪುರೋಹಿತ ಎಂಬ ವ್ಯಕ್ತಿ ಮಥುರನ ಆಶ್ರಯದಲ್ಲಿ ಇರುತ್ತಾನೆ. ಅವನು ಕಲ್ಕತ್ತಾದ ಕಾಳಿಘಾಟಿನವನು. ಮಥುರನ ಒಲವನ್ನು ಪಡೆದುಕೊಂಡು ಅವನಿಂದ ಹಣವನ್ನು ಚೆನ್ನಾಗಿ ಪಡೆಯಬೇಕು, ಅಧಿಕಾರವನ್ನು ಪಡೆಯಬೇಕು ಎಂಬ ದುರಾಶೆ ಈ ಹಾಲ್ದಾರ ಪುರೋಹಿತನದು. ಅದಕ್ಕಾಗಿ ಅವನು ಮಥುರನ ಮುಂದೆ ತುಂಬ ಸಾಚ ಆಗಿ ವರ್ತಿಸುವುದು, ನಯ ವಿನಯದಿಂದ ವರ್ತಿಸುವುದು, ಇದನ್ನೆಲ್ಲ ಮಾಡುತ್ತಿದ್ದ. ಮಥುರನಿಗೆ ಈ ಅರ್ಚಕನ ಸ್ವಭಾವ ಗೊತ್ತಿದ್ದುದರಿಂದ ಅವನು ಇವನನ್ನು ಎಲ್ಲಿ ಇಡಬೇಕೋ ಅಲ್ಲೇ ಇಟ್ಟಿರ್ತಾನೆ. ಹಾಲ್ದಾರ ಪುರೋಹಿತನ ಮನಸ್ಸಿನಲ್ಲಿ ಶ್ರೀರಾಮಕೃಷ್ಣರ ಕುರಿತು ಬಹಳ ಹೊಟ್ಟೆಯುರಿ. ಶ್ರೀರಾಮಕೃಷ್ಣರು ಮಥುರನ ಗಮನವನ್ನೆಲ್ಲ ಸೆಳೆದುಕೊಂಡು ಬಿಟ್ಟಿದ್ದಾರೆ. ಈ ಹುಚ್ಚು ಪೂಜಾರಿಯ ಚಿಂತೆಯನ್ನೇ ನಮ್ಮ ಧಣಿಗಳು ಯಾವಾಗಲೂ ಮಾಡುತ್ತಾ ಇರುತ್ತಾರೆ. ಅವರಿಗೆ ನಮಗೆ ಸಲ್ಲಬೇಕಾದ ಮರ್ಯಾದೆ ಅದನ್ನು ಕೊಡಲಿಕ್ಕೆ ಗಮನ ಇಲ್ಲ. ಯಾಕೆಂದರೆ ಹುಚ್ಚು ಪೂಜಾರಿ ಅಡ್ಡ ಬಂದಿದ್ದಾನೆ. ನಮ್ಮಲ್ಲಿ ಇಲ್ಲದೇ ಇರುವುದು ಅವನಲ್ಲಿ ಏನು ಮಹಾತಾನೇ ಇದೆ. ಅವನಿಗೆ ಒಂದಿಷ್ಟು ಮಾಟ ಮಂತ್ರ ಗೊತ್ತಿದೆ. ಅಷ್ಟು ಸಾಚಾತನ ಇದ್ದರೆ ಅವನು ಆ ಮಾಟ ಮಂತ್ರವನ್ನು ನನಗೂ ಹೇಳಿಕೊಡಲಿ. ಈ ರೀತಿ ಹಾಲ್ದಾರ ಪುರೋಹಿತ ಮನಸ್ಸಿನಲ್ಲಿ ಶ್ರೀರಾಮಕೃಷ್ಣರ ಕುರಿತು ವೈರ ಭಾವನೆಯನ್ನು ಬೆಳೆಸಿಕೊಂಡು ಹೋದ. ಒಂದು ದಿನ ಸಾಯಂಕಾಲದ ಹೊತ್ತಿನಲ್ಲಿ ಶ್ರೀರಾಮಕೃಷ್ಣರು ಜಾನ್ ಬಜಾರಿನ ಮಥುರನ ಮನೆಗೆ ಬಂದಿದ್ದಾರೆ. ಒಂದು ಕೋಣೆಯಲ್ಲಿ ಅವರೊಬ್ಬರೇ ಕುಳಿತುಕೊಂಡಿದ್ದಾರೆ. ಅವರು ಭಾವ ಸಮಾಧಿಸ್ಥರಾಗಿದ್ದರು. ನಿಧಾನವಾಗಿ ಪ್ರಕೃತಿಸ್ಥರಾಗ್ತಾ ಇದ್ದಾರೆ. ಅವರು ಒಬ್ಬರೇ ಇರುವ ಈ ಸಮಯವನ್ನು ನೋಡಿದ ಹಾಲ್ದಾರ ಪುರೋಹಿತ ಇದೇ ಸರಿಯಾದ ಅವಕಾಶ ಎಂದು ಯೋಚಿಸಿ ಅವರ ಹತ್ತಿರ ಹೋಗ್ತಾನೆ. ಶ್ರೀರಾಮಕೃಷ್ಣರಿಗೆ ಈ ಪುರೋಹಿತ ಬಂದದ್ದು ಗೊತ್ತೇ ಇಲ್ಲ. ಅವರು ತಮ್ಮ ಭಾವದಲ್ಲಿ ಮುಳುಗಿದ್ದಾರೆ. ಹಾಲ್ದಾರ ಪುರೋಹಿತ ಶ್ರೀರಾಮಕೃಷ್ಣರ ಆ ಕೋಮಲವಾದ ಮೈಯನ್ನು ಚೆನ್ನಾಗಿ ಅಲುಗಾಡಿಸುತ್ತಾ, ನಾಟಕ ಮಾಡ್ತಿದ್ದೀಯಾ ನೀನು? ಯಾವ ಮಂತ್ರದಿಂದ ಮಥುರನನ್ನು ವಶಪಡಿಸಿಕೊಂಡಿದ್ದೀಯಾ? ನನಗೂ ಹೇಳಿಕೊಡು ಎಂದು ಕೇಳುತ್ತಾನೆ. ಶ್ರೀರಾಮಕೃಷ್ಣರು ಭಾವಾವಸ್ಥೆಯಲ್ಲಿದ್ದಾರೆ. ಅವರಿಗೆ ಹಾಲ್ದಾರನ ಯಾವ ಮಾತು ಕಿವಿಯ ಮೇಲೆ ಬೀಳಲೇ ಇಲ್ಲ. ಅವರು ಮೌನವಾಗಿ ತಮ್ಮ ಭಾವಗಳ ಆನಂದದಲ್ಲಿ ಮುಳುಗಿದ್ದಾರೆ. ಹಾಲ್ದಾರನಿಗೆ ಇವರು ನಾಟಕ ಮಾಡುತ್ತಿದ್ದಾರೆ ಎಂದು ಇನ್ನೂ ಕೋಪ ಬಂತು. ಅವರ ಮೈಯನ್ನು ಇನ್ನೂ ಚೆನ್ನಾಗಿ ಅಲುಗಾಡಿಸಿ, ನೀನು ನನಗೆ ಹೇಳ್ತೀಯೋ ಇಲ್ವೋ, ನೀನು ಧಣಿಗಳನ್ನು ಯಾವ ರೀತಿ ವಶಪಡಿಸಿಕೊಂಡಿದ್ದೀಯಾ ನನಗೆ ಹೇಳು ಎಂದು ಒತ್ತಾಯಿಸುತ್ತಾನೆ. ಶ್ರೀರಾಮಕೃಷ್ಣರಿಗೆ ಅವನು ಆ ರೀತಿ ಅಲುಗಾಡಿಸಿದಾಗ ಬಹಳ ನೋವಾಯಿತು. ಅವರ ಮನಸ್ಸು ಬಹಿರ್ಮುಖವಾಯಿತು. ಆದರೆ ಇನ್ನೂ ಮಾತನಾಡಲಾಗುತ್ತಿಲ್ಲ. ಹಾಲ್ದಾರ ಪುರೋಹಿತ ಕೋಪದಿಂದ ಶ್ರೀರಾಮಕೃಷ್ಣರನ್ನು ಜೋರಾಗಿ ಒದ್ದು ಆ ಸ್ಥಳದಿಂದ ಹೊರಟು ಹೋಗ್ತಾನೆ. ಶ್ರೀರಾಮಕೃಷ್ಣರ ಕೋಮಲ ಶರೀರಕ್ಕೆ ಬಹಳ ನೋವಾಗುತ್ತೆ. ಅವರಿಗೆ ವಿಷಯ ಏನೆಂದು ಅರ್ಥ ಆಗಲಿಕ್ಕೆ ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಅವರು ಈ ನೋವನ್ನು, ಅವನು ಮಾಡಿದ ತಪ್ಪನ್ನು ಯಾರ ಮುಂದೆಯೂ ಹೇಳಿಕೊಳ್ಳುವುದಿಲ್ಲ. ಒಂದು ವೇಳೆ ಮಥುರನಿಗೇನಾದರೂ ಗೊತ್ತಾದರೆ ಹಾಲ್ದಾರ ಪುರೋಹಿತನಿಗೆ ಉಳಿಗಾಲವಿಲ್ಲ ಎಂಬುದು ಶ್ರೀರಾಮಕೃಷ್ಣರಿಗೆ ಚೆನ್ನಾಗಿ ಗೊತ್ತಿತ್ತು. ಇದು ಆಗಿ ಸ್ವಲ್ಪ ಕಾಲಕ್ಕೆ ಆ ಪುರೋಹಿತನೇ ತಾನು ಬೇರೆ ಏನೋ ತಪ್ಪು ಮಾಡಿ ಕೆಲಸದಿಂದ ಅವನನ್ನು ತೆಗೆದುಹಾಕಲಾಗುತ್ತೆ. ಮುಂದೆ ಎಷ್ಟೋ ವರ್ಷಗಳಾದ ಮೇಲೆ ಮಥುರನಿಗೆ ಶ್ರೀರಾಮಕೃಷ್ಣರು ಈ ವಿಷಯವನ್ನು ತಿಳಿಸಿದಾಗ
ಮಥುರ ಅವನಿಗೆ ತುಂಬ ಸಂಕಟ ಆಗುತ್ತೆ. ಅವನು, ಬಾಬಾ, ನೀವು ಅಂದೇ ನನಗೆ ಈ ವಿಷಯವನ್ನು ಹೇಳಿದ್ದಾಗಿದ್ದರೆ ಆ ಬ್ರಾಹ್ಮಣನ ತಲೆ ಉಳಿಯುತ್ತಿರಲಿಲ್ಲ ಎಂದು ಹೇಳುತ್ತಾನೆ. ಮಥುರನಿಗೆ ಶ್ರೀರಾಮಕೃಷ್ಣರ ಕುರಿತ ಕಾಳಜಿ ಅಂಥದ್ದು. ಹಾಗಂತ ಶ್ರೀರಾಮಕೃಷ್ಣರು ಕ್ಷಮೆಯ ಪರಮ ಮೂರ್ತಿಯಾಗಿದ್ದರು. ಅವರು ಮಥುರ ತಮಗೆ ನೀಡಿದ ಆದರ ಗೌರವವನ್ನು ಕಿಂಚಿತ್ತೂ ದುರುಪಯೋಗಪಡಿಸಿಕೊಳ್ಳಲಿಲ್ಲ ಎಂಬುದನ್ನು ಪ್ರತ್ಯೇಕವಾಗಿ ಹೇಳಲೇಬೇಕಾಗಿಲ್ಲ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.